ನನಗೊಂದು ನೆನಪಾಗುತ್ತೆ. ಪ್ರತಿ ಸತೆ ನಮ್ಮ ಸಮಾಜದ ಕಾರ್ಯಕ್ರಮದೊಳಗೆ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಅವಾಗ ನೆನಪು ಮಾಡ್ತಾನೆ ಇರ್ತೀನಿ. ಈ ಸಮಾಜದ ಕಾರ್ಯಕ್ರಮ ಮೊಟ್ಟ ಮೊದಲಿಗೆ ಬಾಗಲಕೋಟೆ ಒಳಗೆ ಪ್ರಾರಂಭ ಆಯಿತು. ಆ ಕಾರ್ಯಕ್ರಮ ಆಗಲಿಕ್ಕೆ ನಿಜವಾಗಲೂ ನಾನು ನಮ್ಮ ಮಾವನವರದನ್ನು ವೆಂಕಪ್ಪ ಬಂಡಿ ಅವ್ರನ್ನ ನಾವು ನೆನಪು ಮಾಡ್ಕೊಳ್ಳೇಬೇಕು. ಆ ಕಾರ್ಯಕ್ರಮದ ರೂವಾರಿಗಳವರು ಅವತ್ತು ಮಠವನ್ನು ಕಟ್ಟಬೇಕು, ಬೋವಿ ಒಡ್ರಿಗೆ ಒಂದು ಗುರುಪೀಠವನ್ನು ಮಾಡಬೇಕು, ಸ್ವಾಮೀಜಿಗಳನ್ನು ಮಾಡಬೇಕು ಅಂತಂದು ಬಾಗಲಕೋಟೆ ಒಳಗೆ ಪ್ರಾರಂಭ ಮಾಡಿದ್ವಿ. ಆ ಬಾಗಲಕೋಟೆಯ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ರು ಅಂದರೆ ಇಂದಿನ ನಾಡಿನ ದೊರೆಯಾದಂಥ ಅಂದಿನ ಹಣಕಾಸು ಸಚಿವರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸಮಾಜದ ಕಾರ್ಯಕ್ರಮ ಮೊಟ್ಟ ಮೊದಲ ಉದ್ಘಾಟನೆಯನ್ನು ಮಾಡಿದವರು. ಮಂತ್ರಾಲಯ ಶ್ರೀಗಳನ್ನು ಸಮಾಜದ ವತಿಯಿಂದ ವಿಶೇಷವಾಗಿ ನಾವು ಸಮಾಜದ ಬಂಧುಗಳೆಲ್ಲರೂ ಸೇರಿ ಅವರಿಗೆ ಆರ್ಥಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅವರ ಆಶೀರ್ವಾದ ಸಮಾಜದ ಮೇಲೆ ಇರಲಿ ಅಂತ ನಾನು ವಿನಂತಿಯನ್ನು ಮಾಡ್ಕೊತಿರ್ತೀನಿ. ಭಾಳಷ್ಟು ವಿಶೇಷ ಏನು ಅಂದರೆ ಇವತ್ತ 25ನೇ ವರ್ಷದ ರಜತ ಮಹೋತ್ಸವ, ದೀಕ್ಷಾ ರಜತ ಮಹೋತ್ಸವಕ್ಕೆ ಭಾಳಷ್ಟು ಶ್ರೀಗಳು ಬಂದಿದ್ದರು. ಆ ಶ್ರೀಗಳವ್ರಿಗೆ ಭಾಳ ಪ್ರಮುಖವಾಗಿ ಕೊಪ್ಪಳದ ಗವಿಸಿದ್ದೇಶ್ವರ ಶ್ರೀಗಳು ಮತ್ತು ರಾಘವೇಂದ್ರ ಪೀಠದ ಶ್ರೀಗಳು ಇವತ್ತು ಆಗಮಿಸಿದ್ದಾರೆ. ಸಮಾಜದ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಬಂಧುಗಳೇ, ಅವತ್ತು ಮೊಟ್ಟ ಮೊದಲನೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಅಂದಿನ ಹಣಕಾಸಿನ ಸಚಿವರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಅವತ್ತು ನನಗೆ ಇವತ್ತು ನಿಜವಾಗಲೂ ಭಾಳ ಸಂತೋಷ ಏನು ಅನ್ನಿಸ್ತದೆ ಅಂದರೆ, ನಾವು ಅವತ್ತನ್ನು ಕಾರ್ಯಕ್ರಮ ಮಾಡಬೇಕಾತಂದ್ರೆ ಬಾಗಲಕೋಟೆ ಒಳಗೆ ಬೇರೆ ನಾವು 1 ರಿಂದ 1.5 ಸಾವಿರ ಜನ ಸೇರಿಸ್ಬೇಕಾದ್ರೆ ಭಾಳಷ್ಟು ಕಷ್ಟವನ್ನು ಪಟ್ಟಿವಿ. ಆದರೆ ಇವತ್ತ ನಾನು ಚಿತ್ರದುರ್ಗದಿಂದ ಮಠಕ್ಕೆ ಬರೋ ಹೊತ್ತಿನಾಗ ನಾನು ನೋಡ್ತಾ ಇದ್ದೆ ಯಾವ ರೀತಿ ಗಾಡಿಗಳನ್ನು ಪಾರ್ಕ್ ಮಾಡಿದ್ರು, ಯಾವ ರೀತಿ ಜನ ಬರ್ತಾ ಇದ್ರು, ಯಾವ ರೀತಿ ಜನ ಹೋಗ್ತಾ ಇದ್ರು. ನಾನು ಅಂದೆ ಗಾಡಿಯಾಗಿ ಕುಂತ್ಕೊಂಡು ನನ್ನ ಗೆಳೆಯರಿಗೊಬ್ಬರಿಗೆ, ನಿಜವಾಗಲೂ ಸಮಾಜದ ಸಂಘಟನೆ ನಾವು ಅವತ್ತು ಬಿತ್ತಿದ ಬೀಜ ಇವತ್ತು ದೊಡ್ಡ ಮೊಳಕೆ ಹೊಡೆದು ಮರವಾಗಿ ಬೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದೆ ಅಂತ. ಆದರೆ ಅದೇ ಕಾರ್ಯಕ್ರಮಕ್ಕೆ 25 ವರ್ಷದ ರಜತ ಮಹೋತ್ಸವಕ್ಕೆ ಏನು ಒಂದು ಮೊದಲನೇ ಕಾರ್ಯಕ್ರಮ ಸಿದ್ದರಾಮಯ್ಯ ಸಾಹೇಬರು ಬಂದಿದ್ರು, ಇವತ್ತ 2ನೇ ಸತಿ ಈ ರಾಜ್ಯದ ದೊರೆಯಾಗಿ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 25ನೇ ವರ್ಷ ರಜತ ಮಹೋತ್ಸವದ ಕಾರ್ಯಕ್ರಮ ಬಂದಲ್ಲ, ಅದು ಬಹಳ ಖುಷಿ ಕೊಡುವಂಥದ್ದು. ಮತ್ತು ಇಂಥ ಜನಸಾಗರದೊಳಗೆ ಬಂದು ನಮ್ಮ ಸಮಾಜದ ಸಂಘಟನೆದ ಬಗ್ಗೆ ನಿಜವಾಗಲೂ ಬಹಳ ಹೆಮ್ಮೆ ಆಗುತ್ತೆ. ಬಂಧುಗಳೇ, ನಾವು ಅನ್ಕೊಂತ ಇದ್ವಿ, ಪ್ರತಿ ಸತೆ ನಾವು ಬೇಡ್ಕೊಂತ ಇದ್ವಿ. ನಾನು ಇವತ್ತು ಒಂದಿಷ್ಟು ವಿಚಾರಗಳನ್ನ ನಾವು ನೆನಪು ಮಾಡ್ಕೊಳ್ಳೇಬೇಕು. ನಾವು ಸಮಾಜದ ಬಂಧುಗಳು ನಮಗೆ ಯಾರ್ಯಾರು ಸಹಾಯವನ್ನು ಮಾಡಿದ್ದಾರೆ ಆ ಪುಣ್ಯಾತ್ಮರನ್ನ ನಾವು ನೆನಪು ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಹಿಮ್ಮಡಿ ಏನು ಮೈಸೂರು ರಾಜರು ನಮಗೆ ರಿಸರ್ವೇಶನ್ ಅನ್ನು ಕೊಟ್ಟರು. ಮೊಟ್ಟ ಮೊದಲಿಗೆ ಬರೇ ಮೈಸೂರು ಪ್ರಾಂತಕ್ಕೆ ಮಾತ್ರ ನಾವು ಸೀಮಿತವಾಗಿದ್ವಿ. ಅದಾದ್ಮೇಲೆ ರಾಜ್ಯದೊಳಗೆ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಮೈಸೂರಿಗೆ, ನಾಯಕರಿಗೆ ಮತ್ತು ಒಡ್ರಿಗೆ ಬಹಳ ಅವಿನಾಭಾವ ಸಂಬಂಧ ಇದೆ. ಅವತ್ತು ಮೈಸೂರು ರಾಜರು ಬೋವಿಗಳನ್ನು ಗುರುತಿಸಿ, ಒಡ್ಡರನ್ನ ಗುರುತಿಸಿ, ಬಹಳ ಬಡವರಿದ್ದಾರೆ, ಬಹಳ ಕಷ್ಟದಾಗಿದ್ದಾರೆ, ಅವರಿಗೆ ರಿಸರ್ವೇಶನ್ ಕೊಡ್ಬೇಕಂತ ಅವತ್ತು ರಿಸರ್ವೇಶನ್ ಅನ್ನು ಅವ್ರು ಕೊಟ್ಟರು. ಅದಾದ್ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ದೇವರಾಜ ಅರಸರು ಬೇರೆ ಮೈಸೂರು ಪ್ರಾಂತಕ್ಕೆ ಅಷ್ಟೇ ಅಲ್ಲ, ಈ ರಾಜ್ಯದೊಳಗ, ಕರ್ನಾಟಕ ರಾಜ್ಯದೊಳಗ ಬಹಳಷ್ಟು ಮಂದಿ ಬೋವಿಗಳು ಕಷ್ಟದಾಗಿದ್ದಾರೆ, ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡೋಣಂದ ಆವತ್ತು ದೇವರಾಜ ಅರಸವರು ನಮಗೆ ರಿಸರ್ವೇಶನ್ ಕೊಡುವಂಥ ಕೆಲಸವನ್ನು ಮಾಡಿದರು. ಅದಾದಮೇಲೆ ದೇಶದ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧಿಯವರು ಅದನ್ನು ಲೋಕಸಭೆದೊಳಗೆ ಅಪ್ರೂವ್ ಮಾಡಿ ನಮಗೆ ರಿಸರ್ವೇಶನ್ ಕೊಡುವಂಥ ಕೆಲಸ ಮಾಡಿದರು. ಅದಾದಮೇಲೆ ನಮ್ಮ ಸಮಾಜ ಬೆಳೀತಾ ಬೆಳೀತಾ ನಮಗೊಂದು ಆಸೆ ಇತ್ತು. ಏನು ಆಸೆ ಇತ್ತು? ಒಡ್ರಿಗೆ ಏನಾದರೂ ವಿಶೇಷ ಸ್ಥಾನಮಾನಗಳು ಕೊಡಬೇಕು.
ಅವ್ರಿಗೆ ಏನಾದರೂ ರಾಜಕೀಯವಾಗಿ ಮೇಲೆತ್ತಬೇಕು, ಅವ್ರಿಗೆ ಆರ್ಥಿಕವಾಗಿ ಮೇಲೆತ್ತಬೇಕು ಅಂತ ಚಿಂತನೆ ಪ್ರಾರಂಭ ಆಗಿ ನಮ್ಮ ಸಮಾಜದ ಎಲ್ಲ ಕಾರ್ಯಕ್ರಮದೊಳಗೂ ಪ್ರತಿ ಸತೆ ಒಂದನ್ನು ಮಾಡ್ತಿದ್ವಿ, ನಮಗೆ ಬೋವಿ ಅಭಿವೃದ್ಧಿ ನಿಗಮ ಬೇಕು ಅಂತಂತ. ನನಗನ್ಸಿದ ಮಟ್ಟಿಗೆ ಬೋವಿ ಅಭಿವೃದ್ಧಿ ನಿಗಮನ್ನ ಹಿಂದೆ ಘೋಷಣೆ ಮಾಡಿದ್ರು, ಆದರೆ ಇಂಪ್ಲಿಮೆಂಟೇಷನ್ ಆಗಲಿಲ್ಲ. ಈಗ ಅರವಿಂದ್ ಲಿಂಬಾವಳಿ ಸರ್ ಮಾತಾಡಿದ್ರು, ಘೋಷಣೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ರಾಜ್ಯದ ಮುಖ್ಯಮಂತ್ರಿಗಳಾದ್ರು, ನನಗೆ ಸಣ್ಣ ನೀರಾವರಿ ಇಲಾಖೆ ಮಂತ್ರಿಯನ್ನ ಮಾಡಿದ್ರು. ಆ ಮಂತ್ರಿ ಮಾಡಿದೊಳಗ ನಾನೊಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಸಮಾಜದ ಬಂಧುಗಳು, ಸಮಾಜದ ಗುರುಗಳು ಎಲ್ಲರೂ ಸೇರಿ ದೊಡ್ಡ ಕಾರ್ಯಕ್ರಮ ಬೆಂಗಳೂರೊಳಗೆ ಮಾಡಿದ್ವಿ. ಅವತ್ತು ರವಿವಾರ ಇತ್ತು, ಮತ್ತೊಮ್ಮೆ ನೆನಪು ಮಾಡ್ತೀನಿ. ಅವತ್ತು ಸಿದ್ದರಾಮಯ್ಯ ಸಾಹೇಬ್ರು ನಾನು ಮನೆ ಕರ್ಕೊಂಬರಕ್ಕೆ ಹೋದತ್ನಾಗ ಒಂದು ಮಾತಂದ್ರು, ತಂಗಡಿಗೆ ಎಷ್ಟು ಜನ ಸೇರ್ಯಾರ ಅಂತಂದ್ರು. ಒಂದು 10,000 ಜನ ಸೇರ್ಯಾರ ಅಂತಂದ್ರು. ಇಲ್ಲ ಸರ್, ಅವತ್ತ ಸೇರಿದ್ದು ನನಗನ್ಸಿದ ಮಟ್ಟಿಗೆ 1,00,000ಕ್ಕಿಂತ ಹೆಚ್ಚು ಜನರು ಸೇರ್ಯಾರ, 1,00,000 ಚೇರ್ ಹಾಕ್ಸಿನಿ ಅಂತಂದೆ. ಅವಾಗ ಸಿದ್ದರಾಮಯ್ಯ ಸಾಹೇಬ್ರಂದ್ರು, ಒಡ್ರು ನಿನಕ್ಕಿಂತ ನನಗೆ ಭಾಳ ಆತ್ಮೀಯತೆ ಐತೆ, ನನಗೆ ಭಾಳ ಚೆನ್ನಾಗಿ ಗೊತ್ತದರ, ಅಷ್ಟು ಮಂದಿ ಸೇರಕ್ಕೆ ಸಾಧ್ಯ ಇಲ್ಲ ಅಂತಂದ್ರು. ಇಲ್ಲ ಸರ್, ನಿಮ್ಮ ಅಭಿಮಾನಕ್ಕೆ ನಮ್ಮ ಜನ ಸೇರಿದಾರೆ, ನೀವು ಬಂದು ನೋಡಿದ್ರೆ ಗೊತ್ತಾಗತ್ತಂದೆ. ಅವತ್ತ ಕಾರ್ಯಕ್ರಮಕ್ಕೆ ಬಂದತ್ನಾಗ ಸಿದ್ದರಾಮಯ್ಯ ಸಾಹೇಬರು ನನ್ನ ಒಂದು ಮಾತನ್ನಂದ್ರೆ ಇವತ್ತಿಗೂ ನೆನಪಿದೆ. ಒಡ್ರನ್ನ ಒಂದು ಕಡೆ ಕೂಡಿಸಿದ್ವಿ, ನಿಂದು ಒಳ್ಳೆ ಕೆಲಸ ಮಾಡಿದ್ವಿ, ನೀವು ಸಮಾಜದ ಸಂಘಟನೆ ಆದ್ರಿ ಅನ್ನೋ ಮಾತನ್ನು ಹೇಳಿದ್ರು ಅವತ್ತು. ಅದಾದ್ಮೇಲೆ ನಾವು ಮತ್ತು ಅರವಿಂದ್ ಲಿಂಬಾವಳಿಯವರು ಮತ್ತು ಗುರುಗಳು ನಾವು 3 ಬೇಡಿಕೆಗಳನ್ನು ಇಟ್ಟಿದ್ವಿ. ಮೊದಲನೇ ಬೇಡಿಕೆ, ನಮ್ಮ ಸಮಾಜಕ್ಕೆ ನೀವು ಲೋಕಸಭಾ ಸದಸ್ಯರನ್ನ ಮಾಡಬೇಕು ಅಂತ ಆಸೆಯನ್ನು ವ್ಯಕ್ತಪಡಿಸಿದ್ವಿ. ಅದಾದ್ಮೇಲೆ KPSCಯ ಮೆಂಬರ್ನ ಮಾಡಬೇಕು ನಮ್ಮ ಸಮಾಜದ ಬಂಧುಗಳಿಗೆ ಅಂತ ಹೇಳಿದ್ವಿ. ಅದಾದ್ಮೇಲೆ ಬೋವಿ ಅಭಿವೃದ್ಧಿ ನಿಗಮ ನಿಮ್ಮ ಕಾಲದೊಳಗಾಗಬೇಕು, ಅತಿ ಹೆಚ್ಚು ಹಣವನ್ನು ಕೊಡಬೇಕು ಅನ್ನೋ ಮಾತನ್ನ ಅವತ್ತು ನಾವು ಮಾತಾಡೋದ್ನಾಗ ಇವತ್ತು ನಾವು 60ರಿಂದ 70% ಸಮಾಜಕ್ಕಾಗಿ ತಂದೆ ಆದಂಥ ಕೊಡುಗೆಯನ್ನು ಕೊಟ್ಟಂತ ಯಾರಾದರೂ ಮುಖ್ಯಮಂತ್ರಿಗಳಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನು ನಾವಿಲ್ಲಿ ಹೇಳ್ಬೇಕಾಗತ್ತೆ. ಬಂಧುಗಳೇ ಹೇಳಿದ್ರು, ಅಭಿವೃದ್ಧಿ ನಿಗಮವನ್ನು ಮಾಡ್ತೀನಿ ಮಾಡಿ 200 ಕೋಟಿ ಕೊಡುವಂಥ ಕೆಲಸವನ್ನು ಮಾಡಿದರು. ಮೊದಲನೇ ಅಧ್ಯಕ್ಷ ನನಗನ್ಸಿದ ಮಟ್ಟಿಗೆ ಇಲ್ಲೇ ವೇದಿಕೆ ಮೇಲೆ ಅದಾರ, ನಮ್ಮ ಸೀತಾರಾಮ್ ಅವ್ರನ್ನ ಅಧ್ಯಕ್ಷನ ಮಾಡಿದ್ರು, ಮೊಟ್ಟ ಮೊದಲನೇ ಅಧ್ಯಕ್ಷ. ಅದಾದ್ಮೇಲೆ ಮೊನ್ನೆ ನಮ್ಮ ಸಮಾಜಕ್ಕೆ KPSC ಮೆಂಬರ್ನ ಮಾಡಿದ್ರು, ಅದನ್ನು ನಮ್ಮ ಸಮಾಜದ ಬಂಧುಗಳ ದೊಡ್ಡ ಆಸೆ ಆಯಿತು. ಅದನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ರು, ಅದಕ್ಕೆ ನಾನು ಅಭಿನಂದನೆಗಳನ್ನು ಸಮಾಜದ ವತಿಯಿಂದ ಹೇಳೋಕ್ಕಂತ ಇಷ್ಟಪಡ್ತೀನಿ ಬಂಧುಗಳು. ಇದಾದ್ಮೇಲೆ ನಮ್ಮದೊಂದು ಆಸೆ ಇದೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ವಿನಂತಿಯನ್ನು ಮಾಡ್ತೀನಿ. ಮಂತ್ರಿಯಾಗಿನು ಅವ್ರ ಜೊತೆಗಿದ್ರು ಒಂದು ವಿನಂತಿಯನ್ನು, ನಮ್ಮದು 2 ಕೆಲಸ. ಒಂದು, ನಮ್ಮ ಸಮಾಜಕ್ಕೆ ಒಂದು ವಿಧಾನ ಪರಿಷತ್ತಿನ ನಾಮಿನೇಟ್ ಸದಸ್ಯನಾಗಿ ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ. ಅದರ ಜೊತೆಗೆ ನಾವು ಬಹಳ ಬಡವರಿದ್ದೀವಿ, ನಮ್ಮ ಸಮಾಜ ಕಟ್ಟ ಕಡೆ ಮನುಷ್ಯರಿಗೆ ತೊಂದರೆ ಇದೆ. ಈ ಸತೆ ನೀವು ವಿಶೇಷವಾಗಿ SC ST ಗಳ ಬಗ್ಗೆ, ಹಿಂದುಳಿದ ವರ್ಗದ ಬಗ್ಗೆ ವಿಶೇಷ ಕಾಳಜಿ ಹೊಂದಿದಂಥ ಮುಖ್ಯಮಂತ್ರಿಗಳಿದ್ದೀರಿ. ನಿಮ್ಮ ಮಂತ್ರಿಮಂಡಲದಾಗ ನಾನು ಮಂತ್ರಿ ಆಗಿದ್ದಿಲ್ಲ, ಅದು ನಂದು ದೊಡ್ಡ ಪುಣ್ಯನೇ. ಏನು ವಿಶೇಷ ಅಂದ್ರೆ ಅವ್ರು 2 ಸತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ನಾನು 2 ಸತೆ ಮಂತ್ರಿ ಆಗಿದ್ದೀನಿ, ಅದು ನನ್ನ ಪುಣ್ಯ. ಅದಕ್ಕೆ ನಾನು ವಿನಂತಿಯನ್ನು ಮಾಡ್ತೀನಿ, ಬೋವಿ ಅಭಿವೃದ್ಧಿ ನಿಗಮಕ್ಕೆ ಕನಿಷ್ಠ ನಮಗೆ ಒಂದು ಕನಿಷ್ಠ ಏನಿಲ್ಲ ಅಂದ್ರೆ 500 ಕೋಟಿ ಆದ್ರೂ ಕೊಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ. ತಮ್ಮ ಭಾಷಣದೊಳಗೆ ದಯಮಾಡಿ ಅನೌನ್ಸ್ ಮಾಡಬೇಕು. ಯಾಕಂದ್ರೆ ಸರ್, ನಮ್ಮ ಸಮಾಜ ಒಗ್ಗಟ್ಟಾಗಿದೆ, ನಾವು ಯಾವಾಗಲೂ ನಿಮ್ಮ ಜೊತೆಗಿರ್ತೀವಿ, ನಾವು ನಿಮ್ಮನ್ನೇ ಫಾಲೋ ಮಾಡೋದು, ನಮ್ಮ ನಾಯಕರನ್ನೋದು ನೀವೇ, ನಮ್ಮನ್ನು ಎತ್ತಿ ಬೆಳೆಸೋಂಥವ್ರು ನೀವೇ. ಅದಕ್ಕೆ ನನಗೊಂದು ಮಾತು ಹೇಳ್ತಿದ್ರು ಸಿದ್ದರಾಮಯ್ಯ ಸಾಹೇಬರು, ಯಾಕಂದ್ರೆ ಮೈಸೂರು ಇದ್ರೊಳಗೆ ಒಂದು ಕಾಲನಿ ಇದೆ ಅಂತ, ಆ ಕಾಲನಿ ಒಳಗೆ ಮೈಸೂರು ರಾಜರನ್ನ ಒತ್ಕೊಂಡು ಅಡ್ಡಾಡೋರು ಬೋವಿಗಳು ಅಂತ ಹೇಳ್ತಿದ್ರು ನನಗೆ. ಯಾಕೆ ಸರ್ ಬೋವಿಗಳು ಅಂತ ಕೇಳಿದೆ ನಾನು. ಒಂದು ಕಡೆ ನೀವು ಗಟ್ಟಿಯಾಗಿರ್ತೀರಿ, ಒಂದು ಭಾರಿ ವಿಶ್ವಾಸಿಕರಿದ್ದೀರಿ, 2 ಯಾಕಂದ್ರೆ ಒತ್ಕೊಂಡವ್ರನ್ನ ಕೆಳಗೆ ಕೊಡಬಾರ್ದಲ್ಲ.
ಗಟ್ಟಿಯಾಗಿರ್ತೀರಿ, ವಿಶ್ವಾಸಿಕರಿರ್ತೀರಿ ಅಂತಂದು ಅದಕ್ಕೆ ಒಂದು ಸ್ಪೆಷಲ್ ಕಾಲನಿಯನ್ನ ಅಂದಿನ ರಾಜರು ಮಾಡಿದ್ದಾರೆ ಅಂತ ನನಗೆ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದು. ಯಾಕಂದ್ರೆ ನಾವು ವಿಶ್ವಾಸಿಕರಿದ್ದೀವಿ ಸರ್, ನಾವು ನಿಮ್ಮ ಜೊತೆಗಿರ್ತೀವಿ, ನೀವು ಕೊಟ್ಟಂಥದ್ದನ್ನು ನಾವು ಯಾವಾಗಲೂ ಸ್ಮರಿಸ್ತಿರ್ತೀವಿ. ಇನ್ನೇ ಅರವಿಂದ್ ಲಿಂಬಾವಳಿ ಸರ್ ಹೇಳಿದರು, ಅವರು BJPಯ ಪಕ್ಷದವ್ರು ಇರ್ಬೋದು, ಆದರೆ ನಿಗಮವನ್ನು ಮಾಡಿದಂಥದ್ದು ಸಿದ್ದರಾಮಯ್ಯ ಸಾಹೇಬ್ರನ್ನ ಮಾತನ್ನು ಹೇಳಿದರು. ನಾವು ಅದಕ್ಕೆ ಇವತ್ತ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾವು ನೆನೆಸೋದು. ನಾನು ಅವತ್ತು ಹೇಳಿದೆ, ಸಿದ್ದರಾಮಯ್ಯ ಸಾಹೇಬರಿಗೆ ನಮಗೆ ಯಾಕೆ ಅವಿನಾಭಾವ ಸಂಬಂಧ ಐತೆ ಹೇಳ್ರಿ? ನಮ್ಮ ಗುರುಗಳು, ನಮ್ಮ ಸಮಾಜದ ಗುರುಗಳ ಹೆಸರೇನು? ಸಿದ್ದರಾಮೇಶ್ವರ. ಮತ್ತೆ ನಮ್ಮನ್ನು ರಕ್ಷಣೆ ಮಾಡೋರು ಸಿದ್ದರಾಮಯ್ಯ ಸಾಹೇಬ್ರೆ. ಅದಕ್ಕೆ ಬೋವಿಗಳಿಗೆ ಅವ್ರಿಗೆ ಅವಿನಾಭಾವ ಸಂಬಂಧ ಇದೆ ಅನ್ನೋ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅದಕ್ಕೆ ಇವತ್ತ ನಮ್ಮ ಸಮಾಜದ ಮಟ್ಟ ಅಭಿವೃದ್ಧಿ ಆಗಬೇಕಾಗಿದೆ. ಆ ಅಭಿವೃದ್ಧಿ ಆಗಬೇಕಾದ್ರೆ ಭಾಳಷ್ಟು ನನ್ನ ಯುವಕರು ಹೇಳಿದರು, ಶಿಕ್ಷಣಕ್ಕಾಗಿ ಒತ್ತು ಕೊಡಬೇಕು, ಶಿಕ್ಷಣಕ್ಕಾಗಿಯೇ ಸಮಾಜವನ್ನು ಕಟ್ಟಬೇಕಂತಂದು. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ನಾವು ವಿನಂತಿಯನ್ನು ಮಾಡ್ತೀನಿ, ನಾವು ಶಿಕ್ಷಣ ಸಂಸ್ಥೆಯನ್ನು ಕಟ್ತಾ ಇದ್ದೀವಿ, ವಿಶೇಷವಾದಂಥ ಅನುದಾನವನ್ನು ನಮ್ಮ ಮಠಕ್ಕೆ ತಾವು ಕೊಡಬೇಕು ಅಂತ ಕೈ ಮುಗಿದು ನಾನು ವಿನಂತಿಯನ್ನು ಮಾಡ್ತೀನಿ ಬಂಧುಗಳೇ. ಅದಕ್ಕೆ ಇವತ್ತ ಇವೆಲ್ಲ ಕೆಲಸಗಳ ಜೊತೆಗೆ ಮತ್ತು ಇವತ್ತು ನಮ್ಮ ಗುರುಗಳು ಭಾಳ ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಮೊದಲನೇ ಸಂಘಟನೆ ಮಾಡೋದ್ನಾಗ ನಮಗೇನೂ ಇದ್ದಿದ್ದಿಲ್ಲ, ನಮ್ಮ ಸಮಾಜಕ್ಕೆ ಗುರುಗಳೇ ಇದ್ದಿದ್ದಿಲ್ಲ, ಗುರಿನೂ ಇದ್ದಿದ್ದಿಲ್ಲ. ಈಗ ಈ 2 ಮಠಗಳನ್ನಾಗಿ ಬಾಗಲಕೋಟೆ ಮತ್ತು ಚಿತ್ರದುರ್ಗ ಮಠ ಇರೋದ್ರಿಂದ ನಮಗೆ ಇವತ್ತು ಗುರುಗಳು ಇದ್ದಾರೆ, ಗುರಿನೂ ಇದೆ. ಆ ಗುರಿಯನ್ನು ಮುಟ್ಟಬೇಕಾದ್ರೆ ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತು ಕೊಡುವಂಥ ಕೆಲಸ ಸಮಾಜದ ಬಂಧುಗಳು ಮಾಡಬೇಕು ಅನ್ನೋ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತು ನಾನು ಇಲ್ಲೇನಾದರೂ ನಿಂತು ಮಾತಾಡ್ತಾ ಇದ್ದೀನಿ, ಭಾಷಣ ಮಾಡ್ತಾ ಇದ್ದೀನಿ ಅಂದರೆ ನಾನು ಶ್ರೀಮಂತರ ಮಗ ಅಲ್ಲ. ನನ್ನ ತಂದೆ ಒಬ್ಬ ಗೌಂಡಿ, ಒಬ್ಬ ಕಟ್ಟಡ ಕಾರ್ಮಿಕನ ಮಗ. ನಾನು ಶಿಕ್ಷಣ, ನನ್ನ ತಂದೆ ತಾಯಿ ಶಿಕ್ಷಣ ಕೊಟ್ಟಿದ್ದಕ್ಕೆ ಇವತ್ತು ಈ ರಾಜ್ಯದ ಮಂತ್ರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಸಮಾಜದ ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ, ಇವತ್ತು ಗುರುಗಳು ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಪ್ರತಿ ವರ್ಷ ನಮ್ಮ ಸಮಾಜದವರು ಯಾರು ಹೆಚ್ಚು ಅಂಕವನ್ನು ಪಡೆದಿರ್ತಾರೆ ಅವರಿಗೆ ಸನ್ಮಾನ ಮಾಡೋದ್ರ ಜೊತೆಗೆ ಅವರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಪ್ರತಿ ವರ್ಷ ತಮ್ಮದು 1 ಕೋಟಿ ರೂಪಾಯಿವರೆಗೂ ಹೆಚ್ಚು ದುಡ್ಡನ್ನು, ಪ್ರೋತ್ಸಾಹಧನವನ್ನು ಕೊಡುವಂಥ ಕೆಲಸವನ್ನು ಮಾಡಿದಂಥ ಗುರುಗಳನ್ನು ನಾವು ಇವತ್ತು ಪಡೆದಿದ್ವಿ. ನಿಜವಾಗಲೂ ನಾವು ಅಭಿನಂದಿಸುವಂಥ ಕೆಲಸವನ್ನು ಆಗಬೇಕಾಗಿದೆ. 25ನೇ ವರ್ಷ ಈಗ ನೋಡಿ, ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳ್ತಾ ಇದ್ದೆ, ನಮ್ಮ ಸಮಾಜದವರು ಬೆಳ್ಳಿ ಎಣಿಕೆಯಷ್ಟು IAS ಆಫೀಸರ್ಸ್, ಅದ್ರಾಗ ಈಗಾಗಲೇ ವೇದಿಕೆ ಮೇಲೆ ಒಬ್ಬರು ಬಂದು ಹೋದ್ರು. ಈಗ ಮತ್ತೊಬ್ಬರು ನಮ್ಮ ಶರತ್ ಬಂದಿದ್ದಾರೆ. ಈ ವರ್ಷ ಕರ್ನಾಟಕದೊಳಗೆ IAS ಪಾಸ್ ಆದಂಥವ್ರು 3 ವಿದ್ಯಾರ್ಥಿಗಳಿದ್ದಾರೆ. ನಿಜವಾಗಲೂ ಅವರಿಗೆ ಈಗ ನಾವು ಸನ್ಮಾನವನ್ನು ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಮಕ್ಕಳಿಗೆ SSLC PUC ಅತಿ ಹೆಚ್ಚು ಅಂಕ ಪಡೆದಂಥವ್ರನ್ನ ಇವತ್ತು ಸನ್ಮಾನ ಮಾಡೋದ್ರ ಮುಖಾಂತರ ಸಮಾಜಕ್ಕೆ ಶಿಕ್ಷಣದ ಒಂದು ಎಚ್ಚರಿಕೆ, ಶಿಕ್ಷಣದ ಬಗ್ಗೆ ಹೆಚ್ಚು ಅರಿವು ಮೂಡಿಸುವಂಥ ಕೆಲಸವನ್ನು ಮಠದಿಂದ ಆಗ್ತಾ ಇದೆ. ಅದಕ್ಕೆ 25ನೇ ವರ್ಷದ ದೀಕ್ಷಾ ಮಹೋತ್ಸವದೊಳಗೆ ಅವ್ರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸುವಂಥ, ಶ್ರೀಗಳಿಗೆ ಅಭಿನಂದನೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಇಲ್ಲಿ ಹೇಳಿ, ಇವತ್ತು ಇನ್ನೂ ಭಾಳಷ್ಟು ಮಾತಾಡೋದಿದೆ, ಆದರೆ ಹಂತವಾಗಿ ಮಾತಾಡ್ತೀವಿ. ನಮಗೊಂದೇ ಒಂದು ಏನು ವಿಶೇಷತೆ ಅಂದರೆ, ನಮ್ಮ ಮಠಕ್ಕೆ ಮತ್ತು ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚು ಹಣವನ್ನು ಸಿದ್ದರಾಮಯ್ಯ ಸಾಹೇಬರು, ನಾವು ನಿಮ್ಮನ್ನು ನಂಬಿದ್ದೀವಿ, ಈ ವರ್ಷ ದಯಮಾಡಿ 2ರೊಳಗೂ ಅತಿ ಹೆಚ್ಚು ದುಡ್ಡನ್ನು ಕೊಡಬೇಕು. ಸಮಾಜದ ಜೊತೆಗೆ ನಾವು ಸಮಾಜದವ್ರು ಎಲ್ಲರೂ ನಾವು ನಿಮ್ಮ ಜೊತೆಗಿದ್ದೀವಿ. ಯಾಕಂದರೆ ಯಾರು ತುಳಿತಕ್ಕೊಳಗಾಗಿರ್ತಾರೆ, ಯಾರು ಕಷ್ಟದೊಳಗಿರ್ತಾರ, ಅವ್ರನ್ನ ಮೇಲೆತ್ತದೆ, ಅವ್ರನ್ನ ಸಮಾಜಕ್ಕೆ ಮೇಲೆತ್ತುವಂಥ ಕೆಲಸವನ್ನು ಏನಾದರೂ ಮಾಡಿದರೆ ಈ ರಾಜ್ಯದೊಳಗೆ ಅದು ಮೊಟ್ಟ ಮೊದಲಿಗರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನು ಇಲ್ಲಿ ಹೇಳಿ, ಇವತ್ತ ನಮ್ಮ ಶ್ರೀಗಳು ಇನ್ನೂ ಹೆಚ್ಚು ಕೆಲಸವನ್ನು ಮಾಡಲಿ. ನಾವು ಇಷ್ಟು ಜನರು ಸೇರಿಸ್ಬೇಕಾದ್ರೆ ಭಾಳ ಕಷ್ಟಪಡ್ತಿದ್ವಿ, ಆದರೆ ಇವತ್ತ ಆ ಕಷ್ಟಪಡೋದು ಬೇಕಾಗಿಲ್ಲ. ಸ್ವಂತ ಗಾಡಿನೂ ತೊಗೊಂಬಂದಿದ್ರೆ ಇವತ್ತು ಸಮಾಜದೊಳಗೆ ಬೇರೆ ರಾಜಕಾರಣಿಗಳು, ಬೇರೆ ಎಲ್ಲರೂ ನಮ್ಮ ಸಮಾಜಕ್ಕೆ ಇವತ್ತು ಸಹಾಯವನ್ನು ಮಾಡೋದ್ರ ಮುಖಾಂತರ ಸಮಾಜದ ಕಾರ್ಯಕ್ರಮ ಇದೆ, ನಾವು ನಮ್ಮ ಜೊತೆಗಿದ್ದೀವಿ ಅಂತಂತಂದು ಇಡೀ ರಾಜ್ಯದೊಳಗಿರುವಂಥ ಶಾಸಕರಿರ್ಬೋದು, ಸಚಿವರಿರ್ಬೋದು, ಎಲ್ಲರೂ ಎಲ್ಲ ರೀತಿಯ ಸಹಾಯಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಒಂದು ಅರ್ಥ ಆಗುತ್ತೆ, ಸಮಾಜ ಸಂಘಟನೆ ಆಗಕ್ಕೆ ಪ್ರಾರಂಭ ಆಗಿದೆ. ಒಂದು ಕಡೆ
ಸಂಘಟನೆಯಾಗಿ ಒಡ್ರು ಒಂದು ಕಡೆ ಗಟ್ಟಿಯಾಗಿ ನಿಲ್ತಾ ಇದ್ದಾರೆ ಅನ್ನೋ ಮಾತನ್ನು ಇಲ್ಲಿ ಪ್ರಾರಂಭ ಆಗಿದೆ. ಅದರ ಜೊತೆಗೆ ಇನ್ನೂ ಒಂದು ಸಣ್ಣ ಕರೆಕ್ಷನು, ನೀವು ಮಾಡಿದಂಥ ಬೋವಿ ಅಭಿವೃದ್ಧಿ ನಿಗಮ, ಆ ಅಭಿವೃದ್ಧಿ ನಿಗಮದ ಹೆಸರು ಬೋವಿ ಒಡ್ರ ಅಭಿವೃದ್ಧಿ ನಿಗಮ ಅಂತ ಮಾಡಬೇಕು ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ವಿನಂತಿಯನ್ನು ಮಾಡ್ತೀನಿ. ಯಾಕಂದರೆ ನಮ್ಮ ಸಮಾಜದೊಳಗೆ ಅದೆಲ್ಲ ಒಂದು ಕಡೆ ನಮ್ಮ ಸಮಾಜದವ್ರಿಗೆ ಸಿಗಬೇಕಾದಂಥ ಹಕ್ಕುಗಳು ಬೇರೆದವ್ರ ಪಾಲು ಆಗ್ತಾ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಅದಕ್ಕೆ ನಾನು ವಿನಂತಿಯನ್ನು ಮಾಡ್ತೀನಿ ಅಂತ ನಮ್ಮ ಕಾಲದಾಗಿದ್ದು ನೀವೇ ಮಾಡಿದಂಥದ್ದು, ಅದನ್ನು ಪ್ರಾರಂಭ ಮಾಡಿದರೆ ನೀವು, ಅದಕ್ಕೆ ಒಂದು ಸಣ್ಣ ಹೆಸರನ್ನು ಬದಲಾವಣೆ ಮಾಡಬೇಕಂತಂದು ತಮ್ಮಲ್ಲಿ ವಿನಂತಿಸಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು. ಮತ್ತು ಅದ್ರ ಜೊತೆಗೆ ನಮ್ಮ ಶ್ರೀಗಳು ಇವತ್ತು ನೋಡ್ರಿ, ಅವರಿಗೆ ಯಾವ ರೀತಿ ನಾವು ದೀಕ್ಷಾ ರಜತ ಮಹೋತ್ಸವ ಮಾಡಿದ್ವಿ ಅಂದರೆ ಇಡೀ ಎಲ್ಲ ಥರದ ಹೂಗಳನ್ನು ತಂದು ಅವರ ಹಾಕೋದ್ರ ಜೊತೆಗೆ ನಮ್ಮ ಸಮಾಜದ ಗುರುಗಳು ಮತ್ತು ಇನ್ನೂ ಸಮಾಜಕ್ಕೆ ಗುರುಗಳಿಗೆ ಏನು ನಮ್ಮ ಸಮಾಜದ ಸಂದೇಶ ಕೊಟ್ಟರು ಅಂದರೆ, ನೀವು ಇನ್ನೂ ಜವಾಬ್ದಾರಿ ಜಾಸ್ತಿ ಆಗಿದೆ, ಇನ್ನೂ ಹೆಚ್ಚು ಸಂಘಟನೆ ಮಾಡಬೇಕಾಗಿದೆ, ಸಮಾಜವನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ, ಸಮಾಜ ನಿಮ್ಮ ಜೊತೆಗಿದೆ, ನೀವು ಮುಂದುವರಿ, ನಾವೆಲ್ಲರೂ ನಿಮ್ಮಿಂದ ಇರ್ತೀವಿ ಅನ್ನೋ ಸಂದೇಶವನ್ನು ಇವತ್ತು ರಜತ ಮಹೋತ್ಸವದಲ್ಲಿ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಅನ್ನೋ ಮಾತನ್ನು ಹೇಳಿ ಇವತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಂಥ ಸಮಾಜದ ಬಂಧುಗಳು ಎಲ್ಲರಿಗೂ ಹೊಂದಿಸಿ ನಾನು ಇನ್ನೂ ಒಂದು ನೆನಪು ಮಾಡ್ತೀನಿ. ನೀವು ಏನಾಗಬೇಕು ಅಂದರೆ, ಗವಿಮಠ ಶ್ರೀಗಳು ಒಂದು ಕತೆ ಹೇಳಿದರು, ಆ ಕತೆ ನೆನಪು ಮಾಡ್ಕೋಬೇಕು. ಏನು ಹೇಳಿದ್ರು ಹೇಳ್ರಿ? ಕಲ್ಲು ಒಡೆಯೋದ್ರ ಬಗ್ಗೆ ಒಂದು ಕತೆ ಹೇಳಿದ್ರು, ಭಾಳ ಅದ್ಭುತವಾದಂಥದ್ದು ಆ ಕತೆ. ಅದನ್ನು ನೆನಪು ಮಾಡ್ಕೋಬೇಕು. ಯಾಕಂದರೆ ನಮ್ಮ ಸಮಾಜ ನಿಜವಾಗಲೂ ಪ್ರಾಮಾಣಿಕತೆಯಿಂದ ನಮ್ಮ ದುಶ್ಚಟಗಳನ್ನು ಬಿಟ್ಟು ನಮ್ಮ ಸಮಾಜಕ್ಕೆ ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಕೆಲಸವನ್ನು ಮಾಡಿದರೆ ನಿಶ್ಚಿತವಾಗಲೂ ಸಮಾಜ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯತೆ ಆಗುತ್ತೆ. ನಮ್ಮ ಮಾತನ್ನು ಹೇಳಿ ಮಾತಾಡಲಿಕ್ಕೆ ನಿನಗೆ ದುಡ್ಡು ಕೊಡಬೇಕು ಹೇಳಿದ್ದೀನಿ ಆಗಲೇ, ಸಮಾಜಕ್ಕೆ 500 ಕೋಟಿಗಿಂತ ಹೆಚ್ಚು ಕೊಡ್ಬೇಕಂತ ಸಾಹೇಬರಿಗೆ ವಿನಂತಿಯನ್ನು ಮಾಡಿದ್ದೀನಿ ಅನ್ನೋ ಮಾತನ್ನು ಹೇಳಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೆ ಹೊಂದಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.